ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನೀವೆಲ್ಲರೂ ಸಂತೋಷವಾಗಿದ್ದರೆ ಎಂದು ನಾನು ಕರ್ತನ ನಾಮದಲ್ಲಿ ಬಯಸ್ತೇನೆ. ನಿಮ್ಮೆಲ್ಲರನ್ನು ದೇವರು ಈ ದಿನ ಆಶೀರ್ವದಿಸಲಿ. ವಾಕ್ಯವನ್ನು ಧ್ಯಾನಿಸೋಣ. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಆಮೇಲೆ ನಾವು ಈ ಒಂದು ವಾಕ್ಯವನ್ನು ಧ್ಯಾನಿಸಿ ನೋಡುವುದಾದರೆ, ಈ ಒಂದು ದಿನದಲ್ಲಿ ನಾವು ಅನೇಕ ಜನರು ಏನು ಮಾಡ್ತೀವಿ, ನಮ್ಗೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡ್ತೀವಿ ಅಂತ ಅವ್ರ ಕಡೆ ನಮ್ಗೆ ಏನಾದ್ರು ಸಿಗುತ್ತೆ, ಅವ್ರ ಕಡೆ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಿದ್ರೆ ಮಾತ್ರ ಮಾಡ್ತೀವಿ ಹೊರತು ದೇವ್ರಿಗೋಸ್ಕರ ಮಾಡೋದಿಲ್ಲ. ಅದಕ್ಕಾಗಿ ಈ ದಿನ ನಾವು ಯಾವುದೇ ಕೆಲಸ ಒಬ್ಬರನ್ನ ಹೆಂಗೆ ಇರ್ಬೋದು, ಯಾವುದೇ ರೀತಿ ಪರಿಸ್ಥಿತಿಯಲ್ಲಿ ಇರ್ಬೋದು, ಯಾವುದೇ ಒಂದು ಸ್ಥಿತಿಗತಿಯಲ್ಲಿ ಇರ್ಬೋದು, ನಾವು ಒಬ್ಬರನ್ನ ಮಾತಾಡ್ಸ್ತಿದ್ದೀವಿ ಅಂದರೆ ನಮಗೋಸ್ಕರ ನಾವು ಮಾನಸಿಕವಾಗಿ ಏನೋ ಒಂದು ಆಲೋಚನೆ ಇಟ್ಟು ಮಾಡಬಾರ್ದು. ಏನೇ ಕೆಲಸ ಮಾಡಿದ್ರು ಕರ್ತನಿಗೋಸ್ಕರ ಮಾಡಬೇಕು. ಆವಾಗ ಒಂದು ಪ್ರತಿಫಲ ನಮಗೆ ಸಿಗುತ್ತೆ. ಅದೇ ಪ್ರಕಾರ ಸತ್ಯವೇದದಲ್ಲಿ ನೋಡುವಾಗ ಯೇಸುಸ್ವಾಮಿ ಶಿಷ್ಯರು ಯೇಸುಸ್ವಾಮಿ ಹೇಳಿದ ಒಂದೇ ಒಂದು ಸ್ಟೇಟ್ಮೆಂಟ್, ನೀವು ಲೋಕದ ಕಡೆಯವರೆಗೂ ಸ್ವಾರ್ಥ ಸಾರಿ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಅಂತ ಹೇಳುವಾಗ, ಲೋಕದ ಕಡೆಯವರೆಗೂ ಪ್ರತಿಯೊಂದು ತನ್ನ ಶಿಷ್ಯರೇನು ಮಾಡೋರು, ಸ್ವಾರ್ಥ ಸಾರಿದ್ರು. ಆದರೆ ಇದರ ಮಧ್ಯದಲ್ಲಿ ಅವ್ರಿಗೆ ಅನೇಕ ಕಷ್ಟಗಳು ಬಂತು, ಅಪಮಾನ ಬಂತು, ನಿಂದಿಸಿದ್ರು, ಜೈಲಿಗೆ ಹಾಕಿದ್ರು, ಹೊಡೆದ್ರು, ಬೈದರು, ಎಲ್ಲವನ್ನೂ ಮಾಡಿದ್ರು. ಆದರೆ ಯಾರೋ ನಮ್ಮನ್ನ ಬೈದ್ಬಿಟ್ರು ಅಂದ್ಬಿಟ್ಟು ಅವ್ರು ಸುಮ್ಮನಾಗಿದ್ದರೆ ಇವತ್ತು ನನಗೆ ನಿನಗೆ ದೇವರ ಸ್ವಾರ್ಥ ಸಿಗ್ತಾ ಇರಲಿಲ್ಲ. ಯಾರೋ ಅವ್ರು ನಾನು ಹೊಡೆದ್ಬಿಟ್ರು, ಯಾರೋ ನನಗೆ ಜೈಲಿಗೆ ಹಾಕ್ಬಿಟ್ರು, ಸುವಾರ್ತೆ ಸಾರಕ್ಕೂ ಇದಕ್ಕೆ ನನಗೆ ಜೈಲಿಗೆ ಹಾಕಿದ್ರು, ಸುವಾರ್ತೆ ಸಾರಕ್ಕೂ ನನಗೆ ಹಿಂಸೆ ಪಡಿಸಿದ್ರು ಅಂತ ಅಂದು ಅವ್ರ ಯೇಸುಸ್ವಾಮಿ ಶಿಷ್ಯರು ಸೈಲೆಂಟ್ ಆಗಿದ್ದರೆ ಇವತ್ತು ನೀವು ರಕ್ಷಣೆ ಹೊಂದ್ತಾ ಇರಲಿಲ್ಲ. ಅವತ್ತು ಅವ್ರು ಒಂದೇ ಒಂದು ತೀರ್ಮಾನ, ಈ ವಾಕ್ಯದ ಪ್ರಕಾರ ನೀವು ಯಾವ ಕೆಲಸವನ್ನು ಮಾಡಿದರೆ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತನಿಗೋಸ್ಕರವೇ ಮಾಡಿ ಎಂದು ಮನಪೂರ್ವಕವಾಗಿ ಮಾಡಿರಿ. ಅವತ್ತವರು ಮನಪೂರ್ವಕವಾಗಿ ಯೇಸುಸ್ವಾಮಿ ಸುವಾರ್ತೆ ಸಾರಿದ್ರು. ಅವರ ಲೋಕದ ಕಡೆಯವರೆಗೂ ಸುವಾರ್ತೆ ಸಾರಿದಂತ ಹೇಳಿದ ಒಂದೇ ಒಂದು ಸ್ಟೇಟ್ಮೆಂಟಿಂದ ಶಿಷ್ಯರನ್ನ ಹಿಂಸೆ ಪಡಿಸಿದ್ರು. ಅನೇಕರು ರಕ್ತ ಸಾಕ್ಷಿಯಾದರು, ಎಣ್ಣೆಲಾಕಿ ಬೇಯಿಸಿದ್ರು, ಅಡ್ಡಡ್ಡ ಕುಯ್ದು ಸಾಯಿಸಿದ್ರು. ಆದರೂ ಸಹ ಅವ್ರು ಏನು ಮಾಡಿದ್ರು, ನಂಬಿಗಸ್ತರಾಗಿ ಮನಪೂರ್ವಕವಾಗಿ ಕರ್ತನಿಗೋಸ್ಕರವೇ ನಾವು ಕೆಲಸ ಮಾಡೋಣ ಅಂತೇಳಿ ಅವತ್ತು ತೀರ್ಮಾನದಲ್ಲಿ ಸುವಾರ್ತೆ ಸಾರಿದ್ರು. ಅವತ್ತು ಸುವಾರ್ತೆ ಸಾರದಕ್ಕೋಸ್ಕರ ಇವತ್ತು ನಾನು, ನೀವು, ನಮ್ಮ ಕುಟುಂಬ, ನಮ್ಮ ಮಕ್ಕಳು, ನಮ್ಮ ಸಭೆ, ನಮ್ಮ ಭಾರತದ ಅನೇಕ ಜನರು ನಶ್ವೋಗೋ ಆತ್ಮಗಳಿಗೆ ರಕ್ಷಣೆ ಹೊಂದಿದ್ದಾವೆ. ದೇವರ ಮಗುವೆ, ಈ ಮುಂಜಾನೆ ವೇಳೆಯಲ್ಲಿ ನೀನು ಯಾರಾದರೂ ಒಬ್ಬರ ಮೇಲೆ ನೀನು ಕೋಪ ಮಾಡ್ಕೊಂಡಿರ್ಬೋದು, ಯಾರಾದರೂ ಅವ್ರು ನಾನು ಮಾತಾಡಿಸ್ತೀನಿ, ಅಥವಾ ನಾನು ಕುಟುಂಬದಲ್ಲಿ ನನ್ನಿಂದ ಸಮಾಧಾನ ಕೆಡಬಾರ್ದು ಅಂತ ನೀನು ಏನೇ ಮಾಡ್ತಿರ್ಬೋದು. ಆದರೆ ನೀನೊಂದು ನಂಬಿಗಸ್ತನಾಗಿರೋದ್ರಿಂದಲೇ ಕುಟುಂಬದಲ್ಲಿ ನಿನ್ನಿಂದ ಒಂದು ಸಮಾಧಾನ ಕೆಟ್ಟೋಗಬಾರ್ದೆ ಹೊರತು ನಿನ್ನಿಂದ ಸಮಾಧಾನ ಒಂದು ಐಕ್ಯತೆಯಾಗಿ ಸೇರಬೇಕು. ಸಮಾಧಾನ ಕೆಡುವಂಥ ಕಾರ್ಯ ನಿನ್ನಿಂದ ನಡೆಯಬಾರ್ದು. ಅದಕ್ಕಾಗಿ ನೀನೊಂದು ಕೆಲಸದಲ್ಲಿರ್ಬೋದು, ಒಂದು ಕಂಪನಿ ಇರ್ಬೋದು, ಒಂದು ಎಷ್ಟೇ ಪ್ರಯಾಸ ಮಾಡ್ತಿರ್ಬೋದು, ಪ್ರಾರ್ಥನೆ ಎಷ್ಟೇ ಪ್ರಯಾಸ ಪಡ್ತಿರ್ಬೋದು, ನನಗೆ ಮರುತ್ತರ ಇಲ್ಲ ಅಂತ ಗೋಳಾಡ್ತಿರ್ಬೋದು, ಅಥವಾ ನಾವು ಏನೇ ಒಂದು ಮಾನಸಿಕವಾಗಿ ಇಟ್ಟು ನಾವು ಕೆಲಸ ಮಾಡ್ತಿರ್ಬೋದು. ಅದಕ್ಕಾಗಿ ಈ ದಿನ ನಮಗೋಸ್ಕರ ನಾವು ಏನೂ ಕೆಲಸ ಮಾಡಬಾರ್ದು. ಏನೇ ಕೆಲಸ ಮಾಡಿದ್ರು ಸಹ ಕರ್ತನಿಗೋಸ್ಕರ ಮನಪೂರ್ವಕವಾಗಿ ಮಾಡಿರಿ. ಒಬ್ಬರಿಗೆ ನಿನ್ನ ಕೈಯಲ್ಲಿ ಆಗುತ್ತಾ ಹೆಲ್ಪ್ ಮಾಡ್ತೀಯಾ, ಮನಪೂರ್ವಕವಾಗಿ ಕರ್ತನಿಗೋಸ್ಕರ ಮಾಡಿ. ಇವತ್ತು ನನ್ನ ಹತ್ರ ಒಂದು ಅರ್ಧ ರೊಟ್ಟಿ ಇದೆಯಾ, ಇನ್ನೊಬ್ರು ಕೊಡಬೇಕು ನಿನ್ನ ಮನಸ್ಸಲ್ಲಿ ಅನಿಸ್ತಾ ಇದೆಯಾ, ಮನಪೂರ್ವಕ ಕೊಟ್ಬಿಡು. ಅಯ್ಯೋ ಇವತ್ತು ನಾನು ಅವ್ರಿಗೆ ಆಹಾರ ಕೊಟ್ಟರೆ ನನಗೆ ನಾಳೆ ಇಲ್ಲದೇ ಇರ್ತೈತೋ ಏನು ಮಾಡೋದು ಅಂತ ನೀನು ಈ ರೀತಿ ಮಾಡೋದಾದ್ರೆ ಒಬ್ಬರು ನೀನು ಹೆಲ್ಪ್ ಮಾಡೋದು ವ್ಯರ್ಥ, ಅದು ಪ್ರಯೋಜನ ಇಲ್ಲ. ಪ್ರಿಯ ದೇವರ ಮಗುವೆ, ಇವತ್ತು ನಿನ್ನ ಕೈಯೆಲ್ಲ ಇರೋದು, ನಿನ್ನ ಹತ್ರ ಇರೋದು, ನೀನು ಒಬ್ಬರಿಗೆ ಹೆಲ್ಪ್ ಮಾಡ್ತಿದ್ಯಾ ಅಂದರೆ ನಾಳೆ ನನಗೆ ದೇವ್ರು ನನಗೆ ಕೊಡ್ತಾರೆ. ತನ್ನ ಭಕ್ತರಿಗೆ ನಿದ್ರೆ ಇರೋದು ಆಹಾರವನ್ನು ಕೊಡುವಾತನವಾಗಿದ್ದಾನೆ. ಅದಕ್ಕಾಗಿ ನಿನ್ನ ಅಗತ್ಯಗಳು ಏನೇ ಇರ್ಬೋದು ಅವೆಲ್ಲವನ್ನೂ ಸಹ ನನ್ನ ಕರ್ತನ ತಿಳಿದಿದ್ದಾನೆ. ಈ ದಿನದಲ್ಲಿ ಪ್ರಿಯ ದೇವರ ಮಗುವೆ, ನೀನು ಯಾರೇ ಒಂದು ಮನುಷ್ಯರು ನಿನ್ನ ಸಹಾಯ ಮಾಡ್ತಿರ್ಬೋದು, ಯಾವುದೇ ಒಂದು ಕೆಲಸ ಮಾಡ್ತಿರ್ಬೋದು, ಮನುಷ್ಯರಿಗೋಸ್ಕರವೆಂದು ನಿನ್ನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಆಲೋಚನೆ ಬರಬಾರ್ದು. ಕರ್ತನಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ನೀನು ಯಾವುದೇ ಕೆಲಸ ಮಾಡೋದು ಸಹ ಮನಪೂರ್ವಕವಾಗಿ ಕರ್ತನಿಗೋಸ್ಕರ ಮಾಡು. ಆಗ ಮಾಡುವುದೇ ಆದರೆ ಆತನ ರಾಜ್ಯಕ್ಕೆ, ನೀತಿಗೆ ನೀನು ಅನುಗುಣವಾಗಿ ದೇವರು ನಿನ್ನ ನಡೆಸ್ತಾರೆ. ಮಾತ್ರವಲ್ಲದೆ ನೀನು ಕರ್ತನಿಗೋಸ್ಕರ ಮನಪೂರ್ವಕ ಮಾಡುವುದೇ ಆದರೆ ಆತನ ವಾಗ್ದಾನ ನಿನ್ನಲ್ಲಿ ನೆರವೇರುತ್ತೆ, ಆತನ ದರ್ಶನ ನಿನ್ನಲ್ಲಿ ನೆರವೇರುತ್ತೆ, ಆತನಲ್ಲಿದ್ದಂಥ ಒಂದು ಕ್ರಿಸ್ತನಿದ್ದಂಥ ಸಮಾಧಾನ ನಿನ್ನಲ್ಲಿ ಬರುತ್ತೆ. ಯಾವಾಗ ಸಮಾಧಾನ ಬರುತ್ತೋ ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಬದಲಾವಣೆ, ನಿನ್ನ ಕುಟುಂಬದಲ್ಲಿ ಒಂದು ಬದಲಾವಣೆ, ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಹಾಗೆಯೇ ಆಗುತ್ತೆ. ಹೌದು, ಏನೇ ಮಾಡೋಣ ಯೇಸುವಿನ ನಾಮದಲ್ಲಿ ಮಾಡೋಕ್ಕಲ್ಲ, ಅದ್ಭುತ ನಡೆಯುತ್ತೆ. ನೀವು ನನ್ನ ಹೆಸರು ಏನಾದ್ರು ಬಿಡಕೋದನ್ನು ಅದು ಹೊಂದುವಿರಿ ಅಂತ ನಿನ್ನ ವಾಕ್ಯ ಬರಲ್ಪಟ್ಟಿದೆ. ಅದಕ್ಕಾಗಿ ಈ ಒಂದು ಮುಂಜಾನೆ ವೇಳೆಯಲ್ಲಿ ಮನಪೂರ್ವಕವಾಗಿ ಕರ್ತನಿಗೋಸ್ಕರ ಏನೇ ಕೆಲಸ ಮಾಡಿದ್ರು ನಾವು ಮಾಡೋಣ. ಆಗ ಕರ್ತ ನಮ್ಮ ಸಂಗಡ ನಡೆಸ್ತಾರೆ. ಅದಕ್ಕಾಗಿ ಈ ವಾಕ್ಯ ಮುಖದ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.